ಆಗಸ್ಟ್ 7ರ ಸಂಜೆ ಸುಮಾರು 3:50 ವೇಳೆ ಮುದರಂಗಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂತಹ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾಗಿದ್ದಂತಹ ಡೇವಿಡ್ ಡಿಸೋಜಾ ಅವರು ಮುದರಂಗಡಿ ಚರ್ಚಿನ ವಾಣಿಜ್ಯ ಕಟ್ಟಡದ ತನ್ನ ಕಚೇರಿಯಲ್ಲಿದ್ದರು. ಅವರು ಆ ಹೊತ್ತಿಗೆ ತನ್ನ ಮನೆಗೆ ಹೋಗಲೆಂದು ಕಚೇರಿಯಿಂದ ಹೊರಗೆ ಬಂದಿದ್ದರು. ಅವರ ಬೆನ್ನ ಹಿಂದೆಯೇ ಅವರ ಸಹಾಯಕಿ ಅಂದರೆ ಕಚೇರಿಯನ್ನು ನಿರ್ವಹಿಸುತ್ತಿದ್ದಂಥ ಹೆಣ್ಮಗಳು ಒಂದು ಫೈಲ್ ಇಟ್ಕೊಂಡು ಬಂದಿದ್ದರು. ಕಚೇರಿಯ ಎದುರುಗಡೆಯೇ ಡೇವಿಡ್ ಡಿಸೋಜಾ ಅವರ ವಾಹನ ನಿಂತಿತ್ತು. ಅವರ ಹಿಂದಿಂದ ಬಂದಂತಹ ಸಹಾಯಕಿ ವಾಹನದ ಎಡಭಾಗಕ್ಕೆ ಹೋಗಿ ಅಲ್ಲಿ ಆ ಫೈಲ್ಗಳನ್ನು ಇಡಲು ಮುಂದಾಗುತ್ತಿದ್ದಂತೆಯೇ ಬೈಕಿನಲ್ಲಿ ಬಂದು ಇಳಿದಂಥ ವ್ಯಕ್ತಿಯೊಬ್ಬ ಆ ವಾಹನವನ್ನು ಸುತ್ತುವರೆದುಕೊಂಡು ಬಂದು ವಾಹನ ಏರಲು ಸಿದ್ಧವಾಗಿದ್ದಂತಹ ಡೇವಿಡ್ ಡಿಸೋಜಾ ಅವರ ಬೆನ್ನ ಹಿಂದಕ್ಕೆ ಪಿಸ್ತೂಲಿನಿಂದ ಗುಂಡು ಹಾರಿಸಿದ್ದ. ಭುಜ ಸವರಿ ಗುಂಡು ಹಾರಿತ್ತು. ಈ ಘಟನೆಯನ್ನು ಆ ಹೆಣ್ಣುಮಗಳು ಕಣ್ಣಾರೆ ಕಂಡಿದ್ದಳು. ಶಬ್ದ ಆಗಿತ್ತು. ಆಕೆ ಬೆಚ್ಚಿ ಬಿದ್ದು ಬೊಬ್ಬೆ ಹೊಡೆದಾಗ ಅಂಗಡಿಯ ಪಕ್ಕದಲ್ಲಿ ಇದ್ದಂತಹ ಅಂಗಡಿಯವರು ಏನಾಗುತ್ತಿದೆ ಎನ್ನುವಂತೆ ಹೊರಬರುವಷ್ಟರಲ್ಲಿ ಡೇವಿಡ್ ಡಿಸೋಜಾ ಅವರನ್ನು ದೂಡಿ ಹಾಕಿದಂತಹ ದುಷ್ಕರ್ಮಿ ಅತ್ಯಂತ ಹತ್ತಿರದಿಂದ ಅವರ ಎದೆಗೆ 2 ಗುಂಡು ನುಗ್ಗಿಸಿದ್ದರೆ ಮತ್ತೊಂದು ಗುಂಡು ಅವರ ತಲೆಗೆ ನುಗ್ಗಿತ್ತು. ಅಲ್ಲಿಂದ ಮುಂದೆ ಹೋದ ದುಷ್ಕರ್ಮಿ ಅಲ್ಲೇ ಚಾಲೂ ಸ್ಥಿತಿಯಲ್ಲಿ ನಿಲ್ಲಿಸಿದ್ದಂತಹ ಫ್ಯಾಷನ್ ಬೈಕಿನಲ್ಲಿ ಕುಳಿತುಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸಿ ನಿಧಾನಗತಿಯಲ್ಲೇ ಪರಾರಿಯಾಗಿದ್ದಾರೆ. ತಕ್ಷಣ ಸೇರಿದಂತಹ ಸ್ಥಳೀಯರು ಡೇವಿಡ್ ಡಿಸೋಜಾ ಅವರನ್ನು ಶಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದರು. ಆ ವೇಳೆಗಾಗಲೇ ಅವರು ಜೀವ ಬಿಟ್ಟಿದ್ದರು. ತದನಂತರ ಮೃತದೇಹವನ್ನು ಮಣಿಪಾಲ KMC ಆಸ್ಪತ್ರೆಗೆ ಕೊಂಡೊಯ್ಯಲಾಗಿತ್ತು. ಈ ಘಟನೆ ನಡೆದ ತಕ್ಷಣ ಇಡೀ ಪೊಲೀಸ್ ವ್ಯವಸ್ಥೆ ಅಲರ್ಟ್ ಆಯಿತು. ಕಾರ್ಕಳ ಉಪವಿಭಾಗ ವ್ಯಾಪ್ತಿಗೆ ಬರುವಂತಹ ಶಿರುವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮುದರಂಗಡಿ ಎನ್ನುವಂತಹ ಪೇಟೆ ಸಾಕಷ್ಟು ಅಭಿವೃದ್ಧಿ ಆಗಿರುವಂತಹ ಪೇಟೆ, ಸುತ್ತಮುತ್ತಲು ಹಳ್ಳಿಗಳಿರುವಂಥ ಪೇಟೆ. ಬಹುತೇಕರು ಇಲ್ಲಿ ಕೃಷಿ ಕೂಲಿ ಕಾರ್ಮಿಕರು. ಮಲ್ಲಿಗೆ ಕೃಷಿ ಇಲ್ಲಿನ ಜನರ ಜೀವನಾಧಾರ. ಬಹುತೇಕರು ಕ್ರೈಸ್ತ ಮತ ಅವಲಂಬಿಗಳು. ಯಾವುದೇ ರೀತಿಯಲ್ಲಿ ಗಲಾಟೆ ಗೋಜಲುಗಳು ಈ ಪ್ರದೇಶದಲ್ಲಿ ಇಲ್ಲ. ಅಂತಹ ಪ್ರದೇಶದಲ್ಲಿ ಇಂತಹ ಘಟನೆ ನಡೆದಂಥ ಹಿನ್ನೆಲೆಯಲ್ಲಿ ಜನರು ಬೆಚ್ಚಿ ಬಿದ್ದದ್ದು ಸಹಜ. ಅಷ್ಟಕ್ಕೂ ಡೇವಿಡ್ ಡಿಸೋಜಾ 3 ಅವಧಿಗೆ ಮುದರಂಗಡಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದವರು. ಆ ಪಂಚಾಯತ್ ವ್ಯಾಪ್ತಿಯಲ್ಲಿಯೇ ಅದಾನಿ ಸಂಸ್ಥೆಯವರ UPSL ಸ್ಥಾವರ ಇದೆ. ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರ. ಆ ಸಂಸ್ಥೆಯಲ್ಲಿ ಸಬ್ ಕಾಂಟ್ರಾಕ್ಟ್ ಕೆಲಸವನ್ನು ಮಾಡ್ತಿದ್ದವರು ಡೇವಿಡ್ ಡಿಸೋಜಾ ಅವರು. ಅದಾನಿ ಸಂಸ್ಥೆಯೊಂದಿಗೆ ನಿಕಟ ಸಂಬಂಧ ಹೊಂದಿದ್ದವರು. ಅದಾನಿ ಸಂಸ್ಥೆಯವರು ಪ್ರತಿ ವರ್ಷ ತನ್ನ CSR ಫಂಡನ್ನು ಗ್ರಾಮಾಭಿವೃದ್ಧಿಗಾಗಿ ವಿನಿಯೋಗಿಸುತ್ತಿದ್ದಾರೆ. ಆ ಫಂಡನ್ನು ಬಳಸಿಕೊಂಡು ಡೇವಿಡ್ ಡಿಸೋಜಾ ಅವರು ಮುದರಂಗಡಿ ಗ್ರಾಮ ಪಂಚಾಯತು ಮತ್ತು ತನ್ನ ಮನೆ ಇರುವಂತಹ ಶಿರುವ ಗ್ರಾಮ ಪಂಚಾಯತು ಮತ್ತು ಇತರ ಕಡೆಗಳಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಸ್ಥಳೀಯವಾಗಿ ಡೇವಿಡ್ ಡಿಸೋಜಾ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಅವರ ಮೇಲೆ ಕೆಲವೊಂದು ಕ್ರಿಮಿನಲ್ ಪ್ರಕರಣಗಳಿವೆ. ಆದರೆ ಯಾರೊಂದಿಗೂ ವೈಮನಸ್ಸನ್ನು ನೇರವಾಗಿ ತೋರ್ಪಡಿಸಿಕೊಂಡವರಲ್ಲ.
ಕೆಲವೊಂದು ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ವೈಮನಸ್ಸು ಮೂಡಿದ್ದರೂ ಸಹ ಅವರು ತನ್ನ ದಾಷ್ಟ್ಯತನದಿಂದ ಅದನ್ನು ಎದುರಿಸುತ್ತಿದ್ದರು. 6 ಬಸ್ಸುಗಳನ್ನು ಹೊಂದಿದ್ದರು. ಆ ಪರಿಸರದಲ್ಲಿ ಅವರ ಮಾಲಕತ್ವದ ಬಸ್ಸುಗಳು ಸಾರಿಗೆ ಸೇವೆಯನ್ನು ಕೊಡ್ತಾಯಿದೆ. ಅಂತಹ ಹಿನ್ನೆಲೆಯ ಡೇವಿಡ್ ಡಿಸೋಜ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರು. ಮಾಜಿ ಸಚಿವರು, ಮಾಜಿ ಶಾಸಕರು ಆಗಿದ್ದಂಥ ವಿನಯಕುಮಾರ್ ಸೊರಕೆ ಅವರಿಗೆ ಅತ್ಯಂತ ಆಪ್ತರು. ಆ ಇಡೀ ಪ್ರದೇಶ ಕ್ರೈಸ್ತ ಮತ ಅವಲಂಬಿಗಳನ್ನೇ ಹೊಂದಿರುವಂಥ ಪ್ರದೇಶ. ಮತ್ತು ಮುಸ್ಲಿಮರು ಸ್ವಲ್ಪ ಸಂಖ್ಯೆಯಲ್ಲಿದ್ದಾರೆ, ಹಿಂದೂಗಳು ಇದ್ದಾರೆ. ಆದರೆ ಆ ಪ್ರದೇಶದಲ್ಲಿ ಎಲ್ಲೂ ಕೋಮು ಗಲಭೆಗಳು ಆದಂತಹ ನಿದರ್ಶನಗಳು ಇಲ್ಲ. ಎಲ್ಲರೂ ಶಾಂತ ಸ್ವಭಾವದವರು. ಎಲ್ಲರಿಗೂ ಕೃಷಿಯೇ ಜೀವನ ಆಧಾರ. ಅಂತಹ ಹಿನ್ನೆಲೆಯ ಊರಿನಲ್ಲಿ ಡೇವಿಡ್ ಡಿಸೋಜ ಒಬ್ಬರು ಪ್ರವರ್ಧಮಾನಕ್ಕೆ ಬಂದಿದ್ದಂತಹ ರಾಜಕೀಯ ಮುಖಂಡ. ಯಾರೊಂದಿಗೂ ವೈರತ್ವ ಅಂತ ಇರಲಿಲ್ಲ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಸಹಜವಾಗಿಯೇ ಇರುವಂತಹ ಮನಸ್ತಾಪಗಳು ಇತ್ತು. ಆದರೆ ಅದು ಯೋಜಿತ ರೀತಿಯಲ್ಲಿ ಕೊಲೆ ಮಾಡುವ ಮಟ್ಟಕ್ಕೆ ಮುಂದುವರಿಯಲು ಸಾಧ್ಯನೇ ಇರಲಿಲ್ಲ. ಆದ್ದರಿಂದ ಡೇವಿಡ್ ಡಿಸೋಜ ಅವರನ್ನು ಉತ್ತರ ಪ್ರದೇಶ ಮೂಲದ ಶೂಟರ್ಗಳು ಬಂದು ಹೊಂಚು ಹಾಕಿ ಅವರು ಕಚೇರಿಯಲ್ಲಿ ಇದ್ದಾರೆ ಎನ್ನುವುದನ್ನು ಖಚಿತಪಡಿಸಿಕೊಂಡು ಅವರು ಕಚೇರಿಯಿಂದ ಹೊರಗೆ ಬರುವುದನ್ನೇ ಕಾದುಕೊಂಡು ಅವರ ವಾಹನದ ಬಳಿಗೆ ಅವರು ಬರುತ್ತಿದ್ದಂತೆಯೇ ಹಿಂಬದಿಯಿಂದ ಫೈರ್ ಮಾಡಿ, ಅದು ತಪ್ಪಿದಾಗ ಅವರನ್ನು ದೂಡಿ ಹಾಕಿ ಅವರ ಎದೆಗೆ ಗುಂಡು ಹೊಡೆದು ತದನಂತರ ನೇರವಾಗಿ ತಲೆಗೆ ಗುಂಡು ಹೊಡೆದಿದ್ದಾರೆ ಅಂತ ಹೇಳಿದರೆ ಆ ಶೂಟರ್ಗಳಿಗೆ ಇದ್ದಂತಹ ಸುಪಾರಿ ಅವರನ್ನು ಕೊಲೆ ಮಾಡುವುದೇ ಆಗಿತ್ತು ಹೊರತು ಅವರನ್ನು ಬೆದರಿಸುವುದು ಆಗಿರಲಿಲ್ಲ. ಪಿಸ್ತೂಲಿನಲ್ಲಿದ್ದ 6 ಗುಂಡುಗಳು ಅಲ್ಲಿ ಉಪಯೋಗವಾಗಿದೆ. ಅದರಲ್ಲಿ 2 ಗುಂಡುಗಳು ಮಿಸ್ಫೈರ್ ಆಗಿದೆ. 4 ಗುಂಡುಗಳು ಡೇವಿಡ್ ಅವರ ದೇಹ ಒಕ್ಕಿದೆ. ಪರಿಣಾಮವಾಗಿ ರಕ್ತದ ಮಡುವಿನಲ್ಲಿ ಡೇವಿಡ್ ಅವರು ಮೃತಪಟ್ಟಿದ್ದಾರೆ. ಮತ್ತು ಫಾರ್ಮಾಲಿಟೀಸಿಗಾಗಿ ಅವರನ್ನು ಸ್ಥಳೀಯ ಆರೋಗ್ಯ ಕೇಂದ್ರಕ್ಕೆ ಮತ್ತು ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಷ್ಟೇ. ಇದೀಗ ಆರೋಪಿಗಳು ಸಿಕ್ಕಿ ಬಿದ್ದಿರುವುದರಿಂದ ಅವರ ವಿಚಾರಣೆ ನಡೀತಿದೆ. ಇಲ್ಲಿ ಮುಖ್ಯವಾಗಿ ಇರುವಂಥದ್ದು ಆರೋಪಿಗಳಿಗೂ ಡೇವಿಡ್ ಡಿಸೋಜ ಅವರಿಗೂ ಯಾವುದೇ ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ. ಯಾಕಂತ ಹೇಳಿದರೆ ಆರೋಪಿಗಳು ಉತ್ತರ ಪ್ರದೇಶ ಮೂಲದವರು. ಅವರನ್ನು ಸುಪಾರಿ ಕೊಟ್ಟು ಈ ಹತ್ಯೆಗೆ ನಿಯೋಜಿಸಲಾಗಿದೆ. ಸದ್ಯದ ಮಾಹಿತಿ ಪ್ರಕಾರ ಅವರನ್ನು ಡೇವಿಡ್ ಡಿಸೋಜರೊಂದಿಗೆ ಮನಸ್ತಾಪ ಹೊಂದಿದ್ದಂಥ ಆಂಧ್ರ ಮೂಲದ UPSL ಗುತ್ತಿಗೆದಾರ ಈ ಕೃತ್ಯವನ್ನು ಮಾಡಿಸಿದ್ದಾನೆ. ಆದ್ದರಿಂದಾಗಿ ಪೊಲೀಸರ ತಂಡವೊಂದು ಆಂಧ್ರ ಪ್ರದೇಶಕ್ಕೆ ತೆರಳಿದೆ ಎನ್ನುವಂತಹ ಮಾಹಿತಿಗಳು ಇವೆ. ಆ ಗುತ್ತಿಗೆದಾರನನ್ನು ನಿನ್ನೆಯೇ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದರು. ಆದ್ದರಿಂದ ಆತನು ಈ ಕೃತ್ಯದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿದ್ದಾನೆ ಎನ್ನುವಂತಹ ಮಾಹಿತಿಗಳು ಪೊಲೀಸರಿಗೆ ಇದೆ. ಒಟ್ಟಾರೆಯಾಗಿ ಡೇವಿಡ್ ಡಿಸೋಜ ಅವರ ಹತ್ಯಾ ಪ್ರಕರಣ ಉಡುಪಿ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಸಿದೆ ಎನ್ನುವುದಂತೂ